Hi, hello friends, welcome back to my channel. Welcome to my party, we're just getting started, a life is a dream. ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು, ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ನಮ್ಮ ತೋಟನ ಉಳುಮೆ ಮಾಡಿಸ್ಬೇಕಿತ್ತು, ತುಂಬ ಕಳೆ ಬೆಳೆದಿತ್ತು. ಕಾಂಗ್ರೆಸ್ ಒಬ್ಬ ಮನುಷ್ಯನ ಹತ್ರಕ್ಕೆ ಬೆಳೆದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸೋಣ ಅಂತೇಳಿ ಇವತ್ತು ಟ್ರ್ಯಾಕ್ಟ್ರ್ ಬರೋಕ್ಕೆ ಹೇಳಿದ್ದೆ. ನೀಟಾಗೆಲ್ಲ ನಮ್ಮ ಹುಡುಗ ನೀಟಾಗಿ ಉಳುಮೆ ಮಾಡಿಕೊಟ್ಟ. ಇವು ನಮ್ಮ ಪರಿಚಯದವನೇ, ಚೆನ್ನಾಗಿ ಮಾಡಿಕೊಟ್ಟ. ಒಂದು 5-6 ಅಡಿ ಹತ್ರ ಕಾಂಗ್ರೆಸ್ ಇತ್ತು. ಮತ್ತು ನಮ್ಮ ಅಡಿಕೆ ಗಿಡ ಅಂತರ ತುಂಬ ಕಡಿಮೆ ಇದೆ, ಹಾಗಾಗಿ ಹೆಂಗೆ ಹೊಡಿತಾರೆ ಟ್ಯಾಕ್ಟ್ರಿ ಅಂತ ಭಯ ಇತ್ತು. ನಾನು ಜಾಸ್ತಿ ಉಳುಮೆ ಮಾಡಿಸಲ್ಲ, ವರ್ಷಕ್ಕೆ ಒಂದ್ಸರಿ ಅಷ್ಟೇ ಮಾಡಿಸೋದು. ನೋಡಿ ಫೈನಲಾಗಿ ಯಾವ ಥರ ಕಾಣ್ತಿದೆ ತೋಟ ಅಂತೇಳಿ. ಇದು ಜಸ್ಟ್ ಬಾಣಲಿ ಹೊಡೆದಿರೋದಲ್ವ, ಅದಾದಮೇಲೆ ಒಣಗಿದ ಮೇಲೆ ಅದು ನೀಟಾಗಿ ಕಾಣುತ್ತೆ. ಇನ್ನು ಹುಲ್ಲೆಲ್ಲ ಮೇಲೆ ಕಾಣ್ತಾಯಿದೆ, ಒಣಗಿದ ಮೇಲೆ ಕ್ಲಿಯರಾಗಿ ಕಾಣುತ್ತೆ ಏನಾಗಿದೆ. ನಮ್ಮ ಅಕ್ಕ ಮತ್ತು ಬಾಬಾ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಅಮ್ಮನ ಮತ್ತು ಆಂಟಿನ ಕರ್ಕೊಂಡು ಶೃಂಗೇರಿ ಹೋಗಿದ್ರು. ಅವ್ರ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಕರ್ಕೊಂಡು ಹೋಗಿದ್ರು. ಈಗ ಜಸ್ಟಿನೂ ಬರ್ತಿದ್ದಾರೆ, ಜಸ್ಟ್ ಈಗಿನ ಮನೆಗೆ ಬಂದರು. ಹೆಂಗಿತ್ತು ಟ್ರಿಪ್ಪು? ಎಂಜಾಯ್ ಮಾಡಿದ್ಯಾ? ಇವರು ನಮ್ಮ ಆಂಟಿ, ನಮ್ಮ ಅಮ್ಮನ ತಂಗಿ. ನಮ್ಮ ಫ್ಯಾಮಿಲಿ ಎಲ್ಲೇ ಟ್ರಿಪ್ ಹೋದ್ರು, ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಯಾವುದೇ ಊರಿಗೆ ಹೋದ್ರು ನಮ್ಮ ಅಮ್ಮ ಇವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಯಾವಾಗಲೂ ರೆಗ್ಯುಲರಾಗಿ ಎಲ್ಲ ಟ್ರಿಪ್ಪಿಗೂ. ನಮ್ಮ ಬಾಬಾ ಸ್ವಲ್ಪ ಕಾಲು ಪೆಟ್ ಮಾಡ್ಕೊಂಡಿದ್ದಾರೆ ಜರ್ನಿಲಿ, ಅದಕ್ಕೆ ತೋರಿಸ್ತಾರೆ. ನಮ್ಮ ಗುಂಡ ಬಂದ ತಕ್ಷಣ ತಾತನ ಹತ್ರ ಹೋದ, ತಿಂಗಳಿಗೆ 2 ವಾರ ಇಲ್ಲೇ ಇರ್ತಾನೆ. ಆದರೂ ಅಪ್ರೂವ್ ಬಂದಿರೋ ರೇಂಜಿಗೆ ಬಿಲ್ಡಪ್ ತಾಂತೀಯಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ನಮ್ಮ ಡ್ಯಾಡಿ ಮುದ್ದಿನ ಮೊಮ್ಮಗ, ಅವನು ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಪ್ರೀತಿ ಅವ್ನು ಕಂಡ್ರೆ ನಮ್ಮ ಅಪ್ಪಾಜಿಗೆ. ನಮ್ಮ ಅಕ್ಕ ಮತ್ತು ನಮ್ಮ ಆಂಟಿ ಇಬ್ಬರು ಸೇರ್ಕೊಂಡು ನೀನು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು, ಶೃಂಗೇರಿಗೆ ವ್ಲಾಗ್ಸ್ ಮಾಡಬೇಕಿತ್ತು, ಚೆನ್ನಾಗಿರೋದು ಅಂತ ಹೇಳ್ತಾಯಿದ್ರು. ಹಂಗೆ ಮಾತಾಡಿಸ್ಕೊಂಡು ನಿಂತಿದ್ದೆ, ಬಟ್ ನಾನೇ ಮಿಸ್ ಮಾಡಿಕೊಂಡೆ. ಒಳ್ಳೆ ವ್ಲಾಗ್ಸ್ ಮಾಡ್ಬೋಯಿತು, ಒಂದು 3-4 ಡೇಸ್ಗೆ ಆಗೋಷ್ಟು ವ್ಲಾಗ್ ಆಗ್ತಿತ್ತು. ನಮ್ಮ ಬಾಲ್ಯದ ಸ್ನೇಹಿತರೊಬ್ಬರು ಗಿರೀಶ್ ಅಂತೇಳಿ, ಅವರು ಮಂಡ್ಯ ಜಿಲ್ಲೆ ಅಲ್ಗೂರಲ್ಲಿ ವಾಸ ಇರೋದು. ಅವ್ರು ಇವತ್ತು ನಮ್ಮ ಊರಿಗೆ ಬಂದಿದ್ದರು. ವಿಶೇಷ ಏನಂದರೆ ನಾವು ಅಲ್ಲಿ ಆಲ್ಮೋಸ್ಟ್ ಒಂದು 18-20 ವರ್ಷ ಅದೇ ಊರಲ್ಲಿ ವಾಸ ಇದ್ದಿದ್ದು. ಹಂಗಾಗಿ ನಮಗೆ ಅವ್ರು ನೋಡಿ ತುಂಬ 15 ವರ್ಷದ ಮೇಲೆ ಆಗಿತ್ತು. ಸೊ ಎಕ್ಸೈಟ್ಮೆಂಟಲ್ಲಿ ನಾನು ನಮ್ಮಣ್ಣ ಕಾರ್ ತೊಗೊಂಡು ಅವ್ರನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಬರೋಣ ಅಂಥೇಳಿ ನಮ್ಮ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ ಫ್ರೆಂಡ್ಸ್. ನಮ್ಮದು ಮೂಲ ವಸ್ತುರ್ಗನೆ ಆದರೂ ನಾವು ಹುಟ್ಟಿ ಬೆಳೆದಿದ್ದು, ಚೈಲ್ಡ್ಹುಡ್ ಡೇಸ್ ಎಲ್ಲ ಕಳೆದಿದ್ದು ನಾವು ಅಲ್ಗೂರು, ಮಂಡ್ಯ ಜಿಲ್ಲೆಯಲ್ಲಿ ಕಳೆದಿದ್ದು ಫ್ರೆಂಡ್ಸ್ ನಾವು. ಇದು ನಮ್ಮೂರು ವಸ್ತುರ್ಗದ ಪ್ರೈವೇಟ್ ಬಸ್ ಸ್ಟಾಪು. ಇದು ಆಲ್ಮೋಸ್ಟ್ ಒಂದು 15 ವರ್ಷ 20 ವರ್ಷ ಆಗಿರ್ಬೋದು ಮ್ಯಾಕ್ಸಿಮಮ್, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ಉದ್ಘಾಟನೆ ಮಾಡಿದ್ದು ಬಂದು ನಮ್ಮ MP ಆಗಿದ್ದರು ಶಶಿಕುಮಾರ್, ಫಿಲಮ್ ಆ್ಯಕ್ಟ್ರ್ ಶಶಿಕುಮಾರ್ ಇದನ್ನು ಉದ್ಘಾಟನೆ ಮಾಡಿದ್ದು. ಅದಕ್ಕೂ ಮುಂಚೆ ಬಸ್ ಸ್ಟಾಪ್ ಇರಲಿಲ್ಲ ಆ್ಯಕ್ಚುಲಿ. ಇದು ಈಗೇನು ನೋಡ್ತಾ ಇದ್ದಾರೆ, ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಇದಾಗಿ ಒಂದು ಆಲ್ಮೋಸ್ಟ್ ಒಂದು 7-8 ವರ್ಷ ಆಗಿರ್ಬೋದೇನೋ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ಮುಂಚೆ ಪ್ರೈವೇಟ್ ಬಸ್ ಸ್ಟಾಪಲ್ಲೇ ಗೌರ್ಮೆಂಟ್ ಬಸ್ಗಳು ನಿಂತ್ಕೊತಾ ಇತ್ತು. ಇದು ರೀಸೆಂಟಾಗಿ ಆಗಿದ್ದು, ಒಂದು 7-8 ಇಯರ್ಸ್ ಬ್ಯಾಕ್ ಆಗಿದ್ದು. ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸ್ ಕೂಡ ಚೆನ್ನಾಗಿದೆ. ನೋಡಿ ಬಸ್ಗಳೆಲ್ಲ ಎಷ್ಟು ಡಿಸಿಪ್ಲಿನಾಗಿ ನಿಂತಿದೆ. ಪ್ರತಿಯೊಂದು ರೂಟು ಬಸ್ ಸಿಗುತ್ತೆ ಇಲ್ಲಿ. ಬೆಂಗಳೂರು, ಮೈಸೂರು, ಪ್ರತಿಯೊಂದು ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಪ್ರತಿಯೊಂದು ಬಸ್ಸು ಕೂಡ ಸಿಗುತ್ತೆ. ನಮ್ಗೇನೋ ಒಂಥರ ಖುಷಿ, ನಮ್ಮ ಹೊಸದುರ್ಗದಲ್ಲಿ ಈ ಥರ ಬಸ್ ಸ್ಟ್ಯಾಂಡ್ ಮಾಡಿದ್ರು ಕೊನೆಗೂ ಅಂತೇಳಿ. ಅಲ್ಲ ಗಿರೀಶಣ್ಣ, ಎಲ್ಲಿದ್ದೀರಾ? ನಾ ಕಿರಣ್. ಇವರು ನೋಡಿ ಗಿರೀಶಣ್ಣ ಅಂದರೆ ನಮ್ಮ ಆಪೋಸಿಟ್ ಮನೆ ಅಲ್ಗೂರಲ್ಲಿ ವಾಸ ಇದ್ದವರು. ಚೈಲ್ಡ್ಹುಡ್ ಡೇಸಲ್ಲಿ ನೋಡಿದ್ದು, ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದು. ನಮಗಿನ ಆ್ಯಕ್ಚುಲಿ ಸೀನಿಯರು, ಬಟ್ ಅವಾಗ ನೋಡಿದ್ದಲ್ವ, ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಖುಷಿಯಿಂದ ನಾನು ನಮ್ಮಣ್ಣ ಮಾತಾಡಿದ್ವಿ, ಮನೆಗೆ ಹೋಗೋಣ ಅಂತ ಹೇಳಿದ್ವಿ. ಅವರು ಕೂಡ ಸರಿ ಆಯಿತು ಬರ್ತೀನಿ ಹೋಗೋಣ ಅಂತ ಹೇಳಿದ್ವಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಮ್ಮ ಆಂಟಿ ಅವ್ರ ಮಗಳಿಗೆ ಫೋನ್ ಮಾಡಿ ದೋಸೆಗೆ ಅಕ್ಕಿ ನೆನಕು ಅಂತೇಳಿ ಇಲ್ಲಿಂದನೇ ಫೋನ್ ಮಾಡಿ ಹೇಳ್ತಾರೆ. ಅವ್ರ ಊರು ಬಂದು ಯರದಕೆರೆ ಅಂತೇಳಿ, ಕಡೂರು ತಾಲೂಕು. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಸೊ ಇವತ್ತು ಈವ್ನಿಂಗ್ ಅವ್ರು ಊರಿಗೆ ಹೋಗ್ತಾರೆ, ಹಂಗಾಗಿ ಅವ್ರು ಫೋನ್ ಮಾಡಿ ಹೇಳ್ತಾಯಿದ್ರು. ಕೊನೆಗೂ ನಮ್ಮ ಗಿರೀಶಣ್ಣ ಮತ್ತು ಫ್ಯಾಮಿಲಿ ಹೊರಟರು ಅವ್ರ ಊರಿಗೆ. ಎಲ್ಲರೂ ಬಾಯ್ ಮಾಡಿ ಅವ್ರನ್ನ ಕಳಿಸ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ನಮ್ಮನ್ನು ಕೂಡ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದರು. ಸೊ ನಾವು ಹೋಗ್ತೀವಿ. ರೀಸೆಂಟಾಗಿ ಹೋಗಿ ಅವ್ರ ಫ್ಯಾಮಿಲಿ, ನಮ್ಮೂರು ಆ್ಯಕ್ಚುಲಿ ಹುಟ್ಟಿ ಬೆಳೆದೂರು ನೋಡ್ಕೊಂಬರ್ಬೇಕು ಅಂತ ನಮಗೂ ಆಸೆ ಇದೆ. ನಾವು ಒಂದ್ಸರಿ ಮಂಡ್ಯಗೆ ಹೋಗ್ತೀವಿ. ಶೃಂಗೇರಿ ಯಾವರ ಸುಂದರಿ ಅಲ್ಲ, ಶೃಂಗೇರಿ. ಎಷ್ಟು ದಿನ ಹೋಗಿದ್ದೆ? ಏನು ಮಾಡಿದೆ ಇಲ್ಲಿ? ದೇವಸ್ಥಾನ ನೋಡಿದ್ವಿ. ಆಟ ಸಾಮಾನು ತಗೊಂಡ್ಯಾ? ನನಗೇನು ತಗೊಂಬಂದ್ಯಾ? ಏನು ತಂಗೆ ಬಂದ್ಯಾ? ಏನೇನು ಅಭ್ಯಾಸ ಮಾಡಿದೆ ಅಮ್ಮ? ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿ ನಮಃ, 4 ಅಕ್ಷರ. ಗುರುಭ್ಯೋ ನಮಃ, ಸರಸ್ವತಿಯಾಯ ನಮಃ, ಇನ್ನೊಂದು ಗಣೇಶಾಯ ನಮಃ. ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ,
ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಅ, ಆ, ಇ, ಈ 4 ಅಕ್ಷರ 4. ನಮ್ಮ ಅಕ್ಕ ಮತ್ತು ಬಾವ ಇಬ್ಬರು ಮಕ್ಕಳನ್ನ ಅಕ್ಷರಾಭ್ಯಾಸಕ್ಕೆ ಅಂತ ಶೃಂಗೇರಿ ಕರ್ಕೊಂಡೋಗಿದ್ರು. ಆ ವಿಚಾರ ಬಗ್ಗೆ ನಮ್ಮ ರಚನಾ ಕೇಳ್ತಾಯಿದ್ದೆ. ರಚನಾ ಬಂದು ನಮ್ಮ ಅಕ್ಕನ ದೊಡ್ಡ ಮಗಳು ಕೇಳ್ತಾಯಿದ್ದೆ, ಏನು ಅಭ್ಯಾಸ ಮಾಡಿದ್ರಿ ಅಂತೇಳಿ ಹೇಳ್ತಾಯಿದ್ದೆ. ನಮ್ಮ ಗುಂಡ ಶೃಂಗೇರಿನ ಬದಲು ಸುಂದರಿ ಅಂತಿದ್ದ, ಅದಕ್ಕೆ ಎಲ್ಲ ನಗ್ತಾಯಿದ್ರು. ನಮ್ಮ ರಚನಾ ಎಲ್ಲರಿಗೂ ಚುರುಮುರಿ ಮಾಡ್ತೀನಿ ಅಂತೇಳಿ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಿದ್ಲು, ಚುರುಮುರಿ ತಿನ್ನೋಣ ಅಂತೇಳಿ. ನಾನು ಮತ್ತು ನಮ್ಮ ಡ್ಯಾಡಿ ಇಬ್ಬರು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಮೀಸಲು ಕೊಡೋಕ್ಕೆ. ಎಡೆ ಮಾಡಿಸ್ಬೇಕಿತ್ತು ಇವತ್ತು. ಈವ್ನಿಂಗ್ ಪೂಜೆ ಇದೆ ನಮ್ಮೂರಲ್ಲಿ, ಹಾಗಾಗಿ ಮೀಸಲು ಕೊಟ್ಟು ಬರಬೇಕು ಅಂತೇಳಿ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಮತ್ತು ಕಾಯಿ ಇವೆಲ್ಲ ಕೊಟ್ಟು ಬರಬೇಕು. ಪೂಜೆಗಿನ್ನ ಮುಂಚೆ ಕೊಟ್ಟರೆ ಅವರು ನಾವು ಪೂಜೆಗೆ ಹೋಗೋಷ್ಟರಲ್ಲಿ ರೆಡಿ ಮಾಡಿ ಇಟ್ಕೊತಾರೆ. ಹಂಗಾಗಿ ನಾನು ಮತ್ತು ನಮ್ಮ ಡ್ಯಾಡಿ ಇಬ್ಬರು ತೊಗೊಂಡು ಈಗ ಊರು ಹೊರಟ್ವಿ ಫ್ರೆಂಡ್ಸ್. ನಮ್ಮ ಅಣ್ಣ ಬಾಳೆಹಣ್ಣುಗೊನೆ ತೊಗೊಂಬತ್ತೀನಿ, ನೀವು ದೇವಸ್ಥಾನಕ್ಕೆ ಹೋಗಿ ಮೀಸಲು ಕೊಟ್ಟಿರಿ ಅಂತ ಹೇಳ್ದೆ. ಹಂಗಾಗಿ ನಾನು ನಮ್ಮ ಡ್ಯಾಡಿ ಇಬ್ಬರು ದೇವಸ್ಥಾನಕ್ಕೆ ಬಂದ್ವಿ. ಇದೇ ನೋಡಿ ನಮ್ಮ ದೇವಸ್ಥಾನ, ಅವರೇ ಪೂಜಾರು. ಮೀಸಲಕ್ಕಿ, ಬಾಳೆಹಣ್ಣು ಮತ್ತು ಬೆಲ್ಲ ಇವೆಲ್ಲ ಕೊಡಬೇಕು ಫಸ್ಟು. ಪೂಜೆಗೆ ಬರೋಕ್ಕಿಂತ ಮುಂಚೆ 7 ಗಂಟೆ ನೈಟ್ ಪೂಜೆ ಇರೋದು. ಹಂಗಾಗಿ ಮಧ್ಯಾಹ್ನ ಬಂದು ನಾನು ಅಪ್ಪಾಜಿ ಬಂದು ಕೊಟ್ವಿ. ಕೊಟ್ಬಿಟ್ಟು ಅವರು ಒಂದು 7:30 ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಇಡೀ ಫ್ಯಾಮಿಲಿಯೆಲ್ಲ ಬರ್ತೀವಿ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಊರಿನ ದೇವಸ್ಥಾನ, ಬೀರಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಮಲಯಾಂಬಿಕಾ ದೇವಿ ದೇವಸ್ಥಾನ ಬಂದು ಊರಿಂದ ಆ ಕಡೆ ಇರೋದು ಹೊರಗಡೆ. ಇಲ್ಲಿ ಬಂದು ಇಟ್ಟಿದ್ದಾರೆ. ರೀಸನ್ ಏನು ಅಂತ ಹೇಳಿದರೆ, ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ, ಹಾಗಾಗಿ ನಮ್ಮ ದೇವ್ರು ತಂದು ಇಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಬಂದು ಇದೇ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು. ಇದೇ ನೋಡಿ ಹೊರಗಡೆಯಿಂದ ವ್ಯೂ ಬಂದು ನಮ್ಮ ದೇವಸ್ಥಾನದ್ದು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ತಾಳಿಕಟ್ಟೆ ಅವರು ದೇವಸ್ಥಾನ ತೋರಿಸಿ ಅಂತ, ಹಂಗಾಗಿ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಇದೇ ನೋಡಿ ಫ್ರೆಂಡ್ಸ್ ನಮ್ಮೂರಿನ ಮೇನ್ ರೋಡ್. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಇವನೇ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣ ತಮ್ಮ ಅಯ್ಯಣ್ಣಿ ಅಂತ. ಈ ಕಡೆ ಚಿಕ್ಕ ಹುಡುಗನೂ ಅಲ್ಲ, ದೊಡ್ಡ ಹುಡುಗನೂ ಅಲ್ಲ, ಫುಲ್ ಕನ್ಫ್ಯೂಷನ್ಲಿದ್ದಾನೆ. ಅವ್ನು ಏನು ಅಂತ ಅವನಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಏನೋ ಏಟ್ ಮಾಡ್ಕೊಂಡಿದ್ದಾನೆ, ತೋರಿಸ್ತಿದ್ದಾನೆ. ಕಾಲು ಮತ್ತು ಕುತ್ತಿಗೆ ಹತ್ರ ಏಟ್ ಮಾಡ್ಕೊಂಡಿದ್ದಾನೆ. ಹಿಂಗಾಗೈತೆ ನೋಡು ಅಂತ ತೋರಿಸ್ತಾ ಇದ್ದಾನೆ. ಒಂಥರ ಒಳ್ಳೆ ಹುಡುಗ. ನಮ್ಮ ಅಯ್ಯಣ್ಣಿನ ಮಾತಾಡಿಸ್ಕೊಂಡು ಒಂದ್ಸರಿ ಹೊರಗಡೆಯಿಂದ ದೇವಸ್ಥಾನ ತೋರಿಸೋಣ ಅಂತೇಳಿ ಒಂದು ಹಂಗೆ ವೈಡ್ ಆ್ಯಂಗಲ್ ಝೂಮ್ ಮಾಡಿ ತೊಗೊಂಡೆ. ಅದಾದ ನಂತರ ಇದು ನಮ್ಮ ಊರಿನ ಕೆರೆ ನೋಡಿ ಫ್ರೆಂಡ್ಸ್. ದೇವಸ್ಥಾನ ಆಪೋಸಿಟ್ ಇದೆ. ತುಂಬ ಚೆನ್ನಾಗಿದೆ ಕೆರೆ. ಇದು ಫುಲ್ ತುಂಬಿರೋಕ್ಕೆ ನಮಗೇನು ರೈತರಿಗೇನು ಈ ಸರಿ ಏನು ನೀರು ಕೈ ಕೊಟ್ಟಿಲ್ಲ ದೇವ್ರ ದಯೆಯಿಂದ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.